ಇಲ್ಲ, ಯಾರೂ ಇರ್ಲಿಲ್ಲ. ಯಾರು ಇರ್ಲಿಲ್ವಾ? ಅಂದ್ರೆ ಅಂದ್ರೆ ಡೌಟೇ ಇಲ್ಲ, ಇದು ವೈದೇಹಿ ಕೆಲ್ಸನೇ. ಏನಾಯ್ತಮ್ಮ? ಮತ್ತೆ 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 ವೈದೇಹಿ ಬಂದಿದ್ಲು, ನನ್ನ ಸಾಯಿಸಕ್ ನೋಡಿದ್ಲು. ಜಾನಕಿ, ನೀನು ನನ್ನ ರೂಮ್ಗೇನಾದ್ರೂ ಬಂದಿದ್ಯಾ? ಇಲ್ಲ. ಹೌದು, ಜಾನಕಿ ಇಷ್ಟೊತ್ತು ನನ್ನ ಜೊತೆಲೇ ಇದ್ಲು. ಬರ್ಲಿಲ್ವಾ? ಅವತ್ತು ನನ್ ಸೀರೆ ಸುಟ್ಟಾಗ ನೀನ್ ಇರ್ಲಿಲ್ಲ ಅಲ್ವಾ? ಅಂದ್ರೆ ಅವತ್ತಿನ ಹಾಗೆ ಗಾಳಿಲೇ ಅವಳು ಬಂದು ಹೋಗಿದ್ದಾಳೆ. ವೈದೇಹಿ ಮತ್ತೆ ಬಂದಿದ್ಲು ಅತ್ತೆ. ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತು? ಏನಾಗುತ್ತೆ ದೇವಾಂಶ್? ಏನೂ ಆಗಿಲ್ಲ ಬಿಡು. ಪರವಾಗಿಲ್ಲ ಅಮ್ಮವ್ರೆ, ಏನೇನು ನಡೀತು ಅಂತ ಹೇಳಿ. ಏನೋ ಹೇಳೋದು ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ನಾನು ಮಾತಾಡ್ತೀನಿ. ಏನಿಲ್ಲ ದೇವಾಂಶ್, ನೀನು ಹೊರಡು. ಏನೂ ಇಲ್ಲ ಅಂದಮೇಲೆ ಶ್ರವಂತಿ ಮುಖ ಯಾಕೆ ಹಾಗಾಗಿದೆ? ಅದು ಬಾತ್ರೂಮಲ್ಲಿ ಜಾರ್ ಬಿದ್ದು ತಲೆ ಬಕೆಟಲ್ಲಿರೋ ನೀರಲ್ಲಿ ಮುಳುಗಿ ಮುಖ ಆ ಥರ ಆಗಿದೆ. ಇನ್ನೇನೂ ಆಗಿಲ್ಲ ದೇವಾಂಶ್, ಅದೇ ಅಲ್ವಾ ಶ್ರವಂತಿ? ಅಷ್ಟೇ ಬಾಬಾ, ಅಷ್ಟೇ. ನೀನೇ ಬಿದ್ದಿದ್ರೆ ನೀನ್ ಬಂದಿದ್ಯ ಅಂತ ಜಾನಕಿನ ಯಾಕೆ ಕೇಳ್ತಾ ಇದ್ದೆ? ಅಂದ್ರೆ ಇದನ್ ಮಾಡಿರೋದೇ ವೈದೇಹಿ ಅಂತ ಅಲ್ವಾ ನಿನ್ನ ಉದ್ದೇಶ? ಇಲ್ಲ, ಇದು ವೈದೇಹಿದೆ ಕೆಲಸ. ವೈದೇಹಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ? ಇವಾಗ್ಲಾದ್ರೂ ನೀವು ನಂಬ್ತೀರಾ ವೈದೇಹಿ ಇದ್ದಾಳೆ ಅಂತ? ವೈದೇಹಿ ಇದ್ದಾಳೆ. ನಾವ್ ಹೇಳೋದು ಅದನ್ನೇ ಅಲ್ವಾ? ವ್ಯತ್ಯಾಸ ಇದೆ ಅಮ್ಮವ್ರೆ. ನೀವು ವೈದೇಹಿ ಅಮ್ಮವ್ರು ದೆವ್ವಾಗ ಬಂದಿದ್ದಾರೆ ಅಂತಿದ್ದೀರಾ, ದೇವಂಶಣ್ಣ ನೋಡಿದ್ರೆ ಅಮ್ಮವ್ರು ನಿಜವಾಗ್ಲೂ ಬಂದಿದ್ದಾರೆ ಅಂದ್ಕೊಂಡಿದ್ದಾರೆ. ಒಂದ್ ವೇಳೆ ನಿಜವಾಗ್ಲೂ ವೈದೇಹಿ ಅಮ್ಮವರೇ ಬಂದು ಇದನ್ನೆಲ್ಲ ಮಾಡಿದ್ರೆ? ಏಯ್, ಬರೋ ಚಾನ್ಸೇ ಇಲ್ಲ. ಹೌದಾ ಅಮ್ಮವ್ರೆ? ಎಲ್ಲಿ? ಅದನ್ನೇ ಸ್ವಲ್ಪ ಜೋರಾಗಿ ಹೇಳಿ. ಮೊದಲೇ ಟೈಮ್ ಸರಿ ಇಲ್ಲ, ಯಾವುದಕ್ಕೂ ಒಳ್ಳೇದು. ನೀವು ಹುಷಾರಾಗಿರಿ. ಹೇಯ್, ಏನೋ ಮಾತಾಡ್ತಾ ಇದ್ಯಾ? ಹೋಗು, ಹೋಗಿ ಕೆಲಸ ನೋಡು. ಹೋಗಿ, ಎಲ್ರೂ ಹೋಗಿ. ಅಮ್ಮ ಶ್ರವಂತಿ, ನೀನು ಹೋಗಿ ಬಟ್ಟೆ ಬದಲಾಯಿಸ್ಕೊಮ್ಮ. ಸ್ನಾನ ಮಾಡ್ತೀರಾ? ಬಿಸಿ ನೀರು ರೆಡಿ ಮಾಡ್ಲಾ? ಬೇಡ, ನನ್ನ ಪರಿಸ್ಥಿತಿ ಹೇಗಾಗಿದೆ ನೋಡು ಜಾನಕಿ. ವೈದೇಹಿ ನೋಡಿದ್ರೆ ಗಾಳಿಲಿ ಬಂದು ಕಾಟ ಕೊಡ್ತಾಳೆ. ಅವಳು ಕಾಟ ಕೊಡೋದ್ರ ಬಗ್ಗೆ ಹೇಳಿದ್ರೆ ಭಾವನೆ ಬಂದು ನಂಗೆ ಹೊಡಿತಾರೆ. ಯಾರಿಗೇನು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಯಾರಿಗೂ ಹೆದರ್ಕೊಳ್ದೆ ಇರಬೇಕು ಅಂದ್ರೆ ಒಂದು ದಾರಿ ಇದೆ. ಏನ್ ಜಾನಕಿ ಅದು? ಗುರುಗಳು. ರಾತ್ರಿ ಹೇಳಿದ್ನಲ್ಲ,
ಗುರುಗಳನ್ನ ಮೀಟ್ ಮಾಡಿ ನಡೆದಿರೋದನ್ನ ಹೇಳಿದ್ರೆ ಅವ್ರ ಮಂತ್ರನೋ ತಾಯ್ತಾನೋ ಕೊಡ್ತಾರೆ. ಆಗ ವೈದೇಹಿ ಏನು ಮಾಡಲ್ಲ. ಇಲ್ದೇ ಹೋದ್ರೆ ಮದ್ವೆ ವಿಷಯನ ಹಿಡ್ಕೊಂಡು ಮದ್ವೆ ನಡೆಯೋ ಸಮಯದಲ್ಲಿ ನಿಮ್ ಸಾವಾಗೋ ಹಾಗಿದೆ. ಯೋಚನೆ ಮಾಡಿ ನೋಡಿ. ಶ್ರವಂತಿ ಬಾಮ್ಮ, ಇನ್ನು ಯಾಕೆ ಅಲ್ಲೇ ನಿಂತಿದ್ಯಾ? ಹಾ, ಬರ್ತಾ ಇದ್ದೀನಿ ಅತ್ತೆ. ಹಾ ಬೇಬಿ, ಅವನ್ನ ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡ್ ಬಂದಿದ್ದಾರೆ ಬೇಬಿ. ನನ್ ಕಣ್ ಮುಂದೆನೆ ಇದ್ದಾನೆ. ಇವನ್ನ ಏನ್ ಮಾಡ್ಬೇಕು ಅಂತ ಹೇಳು. ಇವನ್ನ ಇಲ್ಲೇ ಈಗ್ಲೇ ಮುಗಿಸ್ಬಿಡು ಅಂತ್ಯಾ? ಬೇಡಮ್ಮ, ಅವನನ್ನ ನಾನು ನನ್ ಕೈಯಾರೆ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಯ್ತು ಬಿಡು, ಇವನ್ನ ನಿನ್ ಕೈಯಿಂದನೇ ನಿನ್ಗಿಷ್ಟ ಬಂದಾಗೆ ಇವನ್ನ ಸಾಯಿಸ್ಬಿಡು. ಓಕೆ ಮಾಮ್. ಏಯ್, ಯಾಕೋ ನಗ್ತಾ ಇದ್ಯಾ? ನಾನು ಬದುಕಿದ್ರೆ ಅಲ್ಲ, ನಾನು ಸತ್ರೇನೆ ತೊಂದ್ರೆ. ಆ ಫೋಟೋನ ನೋಡಿ ಮಾರ್ಫಿಂಗ್ ಮಾಡಿದೆ ಅಂತ ನನ್ನ ಲವ್ನೇ ನೀವು ಹಾಳು ಮಾಡಿದ್ರಿ ಅಲ್ವಾ? ನನ್ನ ಹತ್ರ ನಿಜವಾದ ಆಧಾರ ಒಂದು ಖಂಡಿತ ಇದೆ. ಒಂದು ವಿಡಿಯೋ. ಅವಳು ನನ್ನ ಬರ್ಡೇಗೆ ನನ್ನ ಹತ್ರ ಕೇಕ್ ಕಟ್ ಮಾಡಿಸಿ ಐ ಲವ್ ಯು ಅಂತ ಹೇಳಿ ಕಿಸ್ ಕೂಡ ಕೊಟ್ಟಿದ್ದಾಳೆ. ನನಗೇನಾದರೂ ಆದರೆ ಇಮಿಡಿಯೇಟ್ ಆಗಿ ಆ ವಿಡಿಯೋ ಆ ದಶರಥ ರಾಮ್ ಫ್ಯಾಮಿಲಿಗೆ ಹೋಗಿ ಸೇರತ್ತೆ. ಏಯ್, ನೀನು ಸುಳ್ಳು ಹೇಳ್ತಿದ್ಯಾ? ಅಂತ ವಿಡಿಯೋ ಏನಾದ್ರೂ ಇದ್ದಿದ್ರೆ ಈಗಾಗ್ಲೇ ಅವ್ರಿಗೆ ತೋರಿಸ್ತಿದ್ದೆ ಅಲ್ವಾ? ತೋರಿಸ್ತಿದ್ನೇನೋ, ಆದರೆ ಇವಾಗ ಅದು ನನ್ನ ಹತ್ರ ಇಲ್ಲ. ನನ್ನ ಫ್ರೆಂಡ್ ಹತ್ರ ಇರೋ ಕಂಪ್ಯೂಟರಲ್ಲಿದೆ. ಈ ಥರ ಒಂದು ವಿಡಿಯೋ ಇದೆ ಅಂತ ಅಲ್ಲೇ ಹೇಳ್ಬೋದಿತ್ತು, ಆದರೆ ಯಾಕೆ ಹೇಳಿಲ್ಲ ಅಂತ ಗೊತ್ತಾ? ಅಲ್ಲೇ ಹೇಳಿದಿದ್ರೆ ಹಾಗೆ ಮನೆ ಕಳಿಸ್ಬಿಡ್ತಿದ್ರು. ಅದೇ ಮದುವೆ ಆದ್ಮೇಲೆ ಕಳಿಸಿದ್ರೆ ಡಿವೋರ್ಸ್ ಕೂಡ ಕೊಡಬೇಕಾಗಿ ಬರುತ್ತೆ. ನನ್ನ ಮನ್ಸಿನ ಜೊತೆ ಆಟ ಆಡ್ದವಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಿದ್ದೀನಾನೆ, ಸರಿಯಾಗಿ ಶಿಕ್ಷೆ ಕೊಡ್ತೀನಿ. ಆಗ ವಿಡಿಯೋ ಅವಳು ಗಂಡನೇ ನೋಡ್ಕೋತಾನೆ. ಏಯ್, ಇವನ್ ತಲೆ ತೆಗ್ದಾದ್ರೂ ಸರಿ, ಆ ಫ್ರೆಂಡ್ ಯಾರು, ಆ ವಿಡಿಯೋ ಎಲ್ಲಿದೆ ಅಂತ ಎಲ್ಲ ತಿಳ್ಕೊಂಡು ನನ್ನ ಹತ್ರ ಕರ್ಕೊಂಡ್ ಬಾ. ಓಕೆ ಮೇಡಮ್. ಇವನ್ನ ಕರ್ಕೊಂಡು ಹೋಗ್ರ. ಆಟ ಆಡ್ಕೊಂಡ್ಬಿಟ್ಟಿಯಾನೆ. ಏ ಸಾಂಬಾ. ಹಾ ಮೇಡಮ್. ಆ ದಶರಥ ರಾಮನ್ ಮನೆ ಸುತ್ತ, ಗೆಸ್ಟ್ ಹೌಸ್ ಹತ್ರ, ಮದ್ವೆ ಮನೆ ಹತ್ರ ನಮ್ ಹುಡುಗರ್ನ 24 ಗಂಟೆ ಕಾವಲಾಗಿರೋ ಕೇಳು. ಎಂತ ಪರಿಸ್ಥಿತಿಲೂ ಆ ಶಾಂತಾದೇವಿ ಇದ್ದಾಳಲ್ಲ, ಯಾವುದೇ ಕಾರಣಕ್ಕೂ ಆ ಶಾಂತಾದೇವಿ ದಶರಥ ರಾಮನ್ನ ನೋಡ್ಬಾರ್ದು. ನನ್ ಮಗಳು ಮದ್ವೆ ಯಾವುದೇ ತೊಂದ್ರೆ ಇಲ್ದೆ ನಡಿಬೇಕು. ಓಕೆ ಮೇಡಮ್.
ಪರವಾಗಿಲ್ಲ, ಡ್ಯಾನ್ಸ್ ಚೆನ್ನಾಗೇ ಮಾಡ್ತೀಯಾ. ಥ್ಯಾಂಕ್ ಯು. ತುಂಬಾ ಖುಷಿಯಾಗಿದೆಯಾ ಅನ್ಸುತ್ತೆ. ಏನ್ ಸಮಾಚಾರ? ಮನೇಲಿ ಮದ್ವೆ ಅಲ್ವಾ, ಇಷ್ಟು ಖುಷಿಯಾಗಿಲ್ದೇ ಇದ್ರೆ ಹೇಗೆ? ಮದುವೆ ನಡೆಯುತ್ತೆ ಅಂತನ, ಇಲ್ಲ ಮದುವೆ ನಿಲ್ಸೋದಕ್ಕೆ ನೀನ್ ಪ್ರಯತ್ನ ಮಾಡ್ತಿದ್ಯಲ್ಲ ಅದಕ್ಕ? ಶ್ರವಂತಿಗೆ ಆ ರೀತಿ ಮಾಡಿದ್ ನೀನೇ ಅಲ್ವಾ? ನೀವ್ ಅನ್ಕೊಳ್ತಿರೋದು ಮದ್ವೆ ನಿಲ್ಬೇಕು ಅಂತಾನೆ ಅಲ್ವಾ? ಹುಚ್ಚಾಗೆಲ್ಲ ಆಡ್ಬೇಡ ನೀನು. ನೀನೇ ವೈದೇಹಿ ತರ ಹೋಗಿ ಶ್ರವಂತಿನ ಹೆದರಿಸಿದ್ಯಾ? ಅದೇನು, ವೈದೇಹಿ ನಿಜವಾಗ್ಲೂ ಬಂದಿದ್ದಾಳೆ ಅಂತ ನೀವೇ ಹೇಳಿದ್ರಲ್ಲ, ಮತ್ತೆ ನನಗೆ ಯಾಕೆ ಹೇಳ್ತಿದ್ದೀರಾ? ನಾನು ಯಾಕೆ ಹಾಗೆ ಹೇಳಿದೆ ಅಂತ ನಿನಗೂ ಗೊತ್ತು. ನಿನ್ನ ಬುದ್ಧಿವಂತಿಕೆನ ನನ್ನ ಹತ್ರ ತೋರಿಸ್ಬೇಡ. ಇನ್ನು ನನ್ನ ಪೂರ್ತಿ ಬುದ್ಧಿವಂತಿಕೆನ ನೀವು ನೋಡಿಲ್ಲ. ಓಹೋ, ಅಷ್ಟು ಬುದ್ಧಿವಂತನ ನೀನು? ಸರಿ, ಒಂದ್ ಚಿಕ್ಕ ಕಾಂಪಿಟೇಷನ್ ಇಟ್ಕೊಳ್ಳೋಣ. ನಾನ್ ಗೆದ್ರೆ ನಾನ್ ಬುದ್ಧಿವಂತೆ, ನೀವ್ ಗೆದ್ರೆ ನೀವೇ ಬುದ್ಧಿವಂತರು. ವೈದೇಹಿ ತರ ಎಲ್ರೂ ಹೆದರ್ಸ್ಕೊಂಡು ದೊಡ್ಡ ಬುದ್ಧಿವಂತಿಕೆ ತರ ಪೋಸ್ ಕೊಡ್ತಾ ಇದೆಯಲ್ವಾ? ನಿನ್ ಕೊಬ್ಬನೆಲ್ಲ ಇಳಿಸ್ತೀನಿ. ಅದೇನು ಅಂತ ಹೇಳು. ಸರಿ, ನಾನು ಏನ್ ಮಾಡ್ತೀನೋ ನೀವು ಅದನ್ನ ಮಾಡ್ಬೇಕು. ಮಾಡದೆ ಹೋದ್ರೆ ನೀವ್ ಸೋತ್ ಹಾಗೆ. ಸರಿ, ನೋಡೋಣ. ನಿನ್ ಕೈಲಿ ಮಾಡೋ ಅಂತದೇನು, ನನ್ನ ಕೈಲಿ ಆಗದೆ ಇರೋದೇನು ಮಾಡು, ನೋಡೋಣ. ಹೌದಾ? ಸರಿ, ನೋಡೋಣ. ಇವಾಗ ನಾನು ಯಾವ ಕೆಲಸ ಮಾಡ್ತೀನೋ ನೀವು ಅದನ್ನ ಮಾಡಿದ್ರೆ ಸಾಕು. ನೀವು ಬುದ್ಧಿವಂತರು ಅಂತ ಒಪ್ಕೊಳ್ತೀನಿ. ಇಲ್ದೆ ಹೋದ್ರೆ ಮಾತ್ರ ನೀವು ನಾನೇ ಬುದ್ಧಿವಂತೆ ಅಂತ ಒಪ್ಕೋಬೇಕು. ವೈದೇಹಿ,
ಅಯ್ಯೋ ಏಯ್ ಅಯ್ಯೋ ನಾನು 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 ವೈದೇಹಿನ ಅಮ್ಮ, ವೈದೇಹಿ ತರ ನಾಟಕ ಆಡ್ಕೊಂಡು ಬುದ್ಧಿವಂತೆ ತರ ಪೋಸ್ ಕೊಡ್ತಿದ್ಯಾ ಅಂತಂದ್ರಿ. ಇವಾಗ ನೀವೇ ಸ್ವಲ್ಪ ಹೊತ್ತು ವೈದೇಹಿ ಅಂತ ನಂಬಿಟ್ರಿ. ಅಂದ್ರೆ ಅಂದ್ರೆ ನಾನು ಬುದ್ಧಿವಂತೆ ಅಂತ ನೀವು ಒಪ್ಕೊಂಡ್ ಹಾಗೇನೆ ಅಲ್ವಾ? ಏಯ್ ವೈದೇಹಿ ನನ್ನ ಜೊತೆ ಆಡಿದ ಆಟ ಇದು ನಿನ್ಗೆ ಹೇಗೆ ಗೊತ್ತು? ತಿಳ್ಕೊಂಡೆ. ವೈದೇಹಿ ತರ ಎಲ್ರನ್ನೂ ನಂಬಿಸ್ಬೇಕು ಅಂದ್ರೆ, ಹೆದರ್ಸ್ಬೇಕು ಅಂದ್ರೆ ಅಷ್ಟಾದ್ರೂ ವೈದೇಹಿ ಬಗ್ಗೆ ತಿಳ್ಕೊಳ್ಳೇಬೇಕು ಅಲ್ವಾ? ನೀನ್ ಯಾಕೆ ಹೆದರ್ಸ್ಬೇಕು? ವೈದೇಹಿ ದೆವ್ವಾಗಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಸುಮ್ನೆ ಇರಲ್ಲ ಅಂತ ಹೇಳಿದ್ದೆ ಅಲ್ವಾ? ಮತ್ ಯಾಕೆ ಹೀಗ್ ಮಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಿ? ಮದ್ವೆ ನಿಲ್ಲಿಸ್ಬೇಕು ಅಂದ್ರೆ ಈ ತರ ಹೆದರ್ಸೋದಲ್ದೆ ದಾರಿ ಇಲ್ಲ. ನೀನ್ ಯಾಕೆ ಮದ್ವೆ ನಿಲ್ಲಿಸ್ಬೇಕು? ನಿನ್ಗೂ ಇದಕ್ಕೂ ಏನ್ ಸಂಬಂಧ? ವೈದೇಹಿನೇ ಬಂದು ಮದ್ವೆ ನಿಲ್ಲಿಸ್ಬೇಕು ಅಂದ್ರಲ್ಲ. ವೈದೇಹಿ ಬಂದು ನಿಲ್ಲಿಸ್ಬೇಕು ಅಂತ ಹೇಳ್ದೆ. ನೀನೇನಾದ್ರೂ ವೈದೇಹಿನ? ಆ ಪ್ರಶ್ನೆಗೆ ಉತ್ತರನ ನಿಮ್ ಮನಸ್ಸನ್ನೇ ಕೇಳ್ಕೊಳ್ಳಿ. ಏಯ್, ನೀನ್ ಮತ್ತೆ ಬುದ್ಧಿವಂತಿಕೆ ತೋರಿಸ್ತಾ ಇದ್ಯಾ? ಯಾಕೆ ನಿಲ್ಲಿಸ್ಬೇಕು ಅನ್ಕೊಂಡೆ ಅದನ್ನ ಹೇಳು. ನಾನೇ ಹಾಗೆ ಮಾಡೋದಿಕ್ಕೆ ಹೇಳಿದ್ನೋ ದೇವಾಂಶ್? ಹೌದು, ನಾನೇ ತಡೆಯೋದಿಕ್ಕೆ ಹೇಳಿದ್ದು. ನೀನು ವೈದೇಹಿ ಬಂದು ಮದುವೆ ತಡಿತಾಳೆ ಎಂದೆ. ಹಾಗಾಗಿದ್ರೆ ಇದೆಲ್ಲ ಬೇಕಿತ್ತಾ? ಆದ್ರೆ ಯಾವುದೋ ಪರಿಸ್ಥಿತಿಯಿಂದ ಅವಳು ಬರಕ್ಕಾಗದೇ ಇದ್ರೆ ಅವಾಗೇನ್ ಮಾಡ್ತೀಯಾ? ನಿಮ್ಮಮ್ಮನ ಮಾತ್ ಮೀರಿ ಹಸೆ ಮಳೆಯಿಂದ ಎದ್ದು ಬಿಡ್ತೀಯಾ? ಅದಕ್ಕೆ ಟೈಮಿಗೆ ವೈದೇಹಿ ಬರಕ್ಕಾಗ್ದೆ ಈ ಮದ್ವೆ ನಡೆದು ಹೋದ್ರೆ ನಿನಗೂ ವೈದೇಹಿಗೂ ಅನ್ಯಾಯ ಆಗ್ಬಹುದು ಅಂತ ನಾನೇ ನೀನೇನ್ ಮಾಡಿದ್ರೂ ಪರವಾಗಿಲ್ಲ, ಈ ಮದ್ವೆ ನಿಲ್ಸು ಅಂತ ಹೇಳಿದೆ. ಬೇಡ ಎಂದು ಅವಳಿಗೆ ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅಂತ ಹೇಳು. ಅವಳಿಗೆ ವೈದೇಹಿ ತರ ಆಕ್ಟ್ ಮಾಡೋದು ಬೇಡ ಅಂತ ಹೇಳು. ಯಾಕೆ? ನಾನು ವೈದೇಹಿ ತರನೇ ಕಾಣಿಸ್ತಾ ಇದ್ದೀನಿ ಅಂತ ಭಯ ಪಡ್ತಾ ಇದ್ದೀರಾ? ನೀನ್ ಮಾತಾಡ್ಬೇಡ. ಯಾವುದೋ ಶಕ್ತಿ ಇದೆ ಇವಳ ಹತ್ರ.